ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಅಮ್ಮ ಅವರ ಏರಿಯಾದ ಹಬ್ಬದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಮ್ಮ ಅವರ ಸ್ವಂತ ಮನೆ ಇದೆಯಲ್ಲ, ಆ ಏರಿಯಾದಲ್ಲಿ ಪ್ರತಿ ವರ್ಷ ಬಂದಮ್ಮ ಹಬ್ಬ ಅಂತ ಮಾಡ್ತಾರೆ. ಏರಿಯಾದ ಹಬ್ಬನ ಮಾಡ್ತಾರೆ. ನಾನು ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ವಿಡಿಯೋ ಕೂಡ ಹಾಕಿದೆ. ನಾನು ಯೂಟ್ಯೂಬ್ ಶುರು ಮಾಡಿದಾಗ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲಿ ನೋಡ್ಬೋದು ಈ ವಿಡಿಯೋನ. ಹಾಗೇನೆ ಈ ಸಲ ಕೂಡ ವಿಡಿಯೋನ ಮಾಡಿದೀನಿ, ವಿಡಿಯೋನ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ದೇವರ ಅಲಂಕಾರವನ್ನ ಮಾಡ್ಕೋತಾ ಇದ್ದಾರೆ. ಇದನ್ನ ಮಾಡ್ತಾ ಇರೋದು ಸಂಕ್ರಾಂತಿ ಕೊಳ ಅಂತ ರಾಮಾನುಜ ರೋಡ್ ನಿಯರ್ ಅಲ್ಲಿ ಬರುತ್ತೆ. ಕೊಳದ ನೀರನ್ನ ತಗೊಂಡು ಕೊಳದ ಹತ್ರನೇ 2 ಕಳಶಗಳನ್ನ ಅಲಂಕಾರ ಮಾಡ್ಕೋತಾರೆ. ದೇವರಿಗೆ ಅಂತಾನೆ ಸಪರೇಟ್ ಮುಖವಾಡ, ಚೊಂಬು ಹಾಗೆ ಒಡವೆಗಳನ್ನ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ಹಾಕಿ ಹೂವಿನ ಅಲಂಕಾರವನ್ನ ಮಾಡ್ತಾರೆ. ಹೂವಿನ ಅಲಂಕಾರ ಮಾಡ್ತಾ ಇದ್ದಿದ್ದನ್ನ ನೋಡಿದೀರಾ. ಪುಟ್ಟು ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಮಕ್ಕಳನ್ನೆಲ್ಲ ನೋಡಿದೀರಾ. ಇವರು ನನ್ನ ಫ್ರೆಂಡ್ ಮಗಳು ಕೂಡ ಬಂದಿದ್ದಾರೆ. ದೇವರ ಅಲಂಕಾರವನ್ನ ಮಾಡ್ಕೊಂಡು ದೇವರ ಪೂಜೆಯನ್ನ ಮಾಡ್ತಾರೆ. ಮುಂದೆ ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಹಾಗೆ ಉತ್ಸವ ಮೂರ್ತಿಗೂ ಕೂಡ ರೆಡಿಯನ್ನ ಮಾಡ್ತಾ ಇರ್ತಾರೆ. ಅಮ್ಮ ಸೊಮ್ಮು ಇಬ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಲಂಕಾರ ಆಗ್ತಿದೆ ದೇವರಿಗೆ, ಅದಕ್ಕೋಸ್ಕರ. ಹಾಗೇನೆ ಕೆಂಡ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಂಕಿಯನ್ನ ಹಾಕೊಂಡಿದ್ದಾರೆ, ಧೂಪ ಹಾಕ್ತಾರೆ. ಅದಕ್ಕೋಸ್ಕರ ಈಗ ಪೂಜೆ ಶುರು ಆಗಿದೆ. ಹಿರಿಯರು ಹಾಗೆ ಬೀದಿಯ ಮುಖ್ಯಸ್ಥರಿಂದ ಪೂಜೆ ಆಗತ್ತೆ. ಪೂಜೆನ ನೋಡ್ತಾ ಹೋಗಿ. ದೇವರನ್ನ ನೋಡಿದ್ರಿ, ಕಳಶ 2 ಕಳಶಗಳನ್ನ ಮಾಡಿರ್ತಾರೆ. ಕಳಶಕ್ಕೆ ಅಲಂಕಾರವನ್ನ ಮಾಡಿದ್ದಾರೆ. ದೇವರನ್ನ ನೋಡಿದೀರಾ. ಹಾಗೆ ಪೂಜೆ ಆದ್ಮೇಲೆ ಅಲಂಕಾರ ಆಗಿ ಬಂದಿರ್ತಾರಲ್ಲ ಪುಟ್ಟ ಹೆಣ್ಮಕ್ಳಿಗೆ ಕೈಯನ್ನ ತೊಳೆದು ವಿಭೂತಿ ಗಟ್ಟಿ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಅವರಿಗೆ ಕಂಕಣವನ್ನ ಕಟ್ತಾರೆ. ಕಂಕಣ ಕಟ್ಟಿ ಹೂವಿನ ಹಾರವನ್ನ ಹಾಕ್ತಾರೆ. ಅದಾದ್ಮೇಲೆ ಅವರಿಗೆ ಮಂಗಳಾರತಿ ಎಲ್ಲ ಕೊಟ್ಟು ದೇವರ ಕಳಶವನ್ನ ಇಬ್ಬರ ತಲೆ ಮೇಲೆ ಇಡ್ತಾರೆ. ಈ ಸಲ 14 ಜನ ಹೆಣ್ಮಕ್ಳು ಬಂದಿದ್ರು. ಯಾವಾಗಲೂ 8 ಜನ ಬರ್ತಿದ್ರಂತೆ, 6 ಜನ 8 ಜನ. ಈ ಸಲ ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ಮುಗ್ದಿರೋದ್ರಿಂದ 14 ಜನ ಹೆಣ್ಮಕ್ಳು ರೆಡಿಯಾಗಿದ್ದಾರೆ. ಒಬ್ಬೊಬ್ರು ಒಂದೊಂದು ಥರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರೂ ಸ್ಪೆಷಲ್ ಆಗಿ ಕಾಣಿಸ್ತಿದ್ದಾರೆ. ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ರೆಡಿ ಆಗೋದು ನೋಡೋದೇ ಒಂದು ಚೆನ್ನ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇದ್ದೀರಾ, ಮಕ್ಳ ಕೈಯಲ್ಲೆಲ್ಲ ಕಂಕಣ ಕಟ್ಟಿದ್ದಾರೆ, ಹೂವಿನ ಹಾರ ಹಾಕಿದ್ದಾರೆ. ಹಾಗೆ ಮಕ್ಕಳಿಗೆ ಮಂಗಳಾರತಿಯನ್ನ ಕೊಡ್ತಾರೆ. ನೆಕ್ಸ್ಟ್ ದೇವರನ್ನ ಕಳಶವನ್ನ ತಂದು ಇಬ್ಬರ ತಲೆಯ ಮೇಲೆ ಇಡ್ತಾರೆ. ದೇವರನ್ನ ನೋಡ್ತಾ ಇದ್ದೀರಾ, ಮುಖವಾಡ, ಅಲಂಕಾರ, ವಸ್ತ್ರ, ಛತ್ರಿ ಎಲ್ಲವನ್ನ ಹಾಕಿದ್ದಾರೆ. ಈಗ ಮಕ್ಕಳ ತಲೆ ಮೇಲೆ ಕಳಶವನ್ನ ಇಟ್ಟು ಬೀದಿಗಳಲ್ಲಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತೆ. ಸಂಕ್ರಾಂತಿ ಕೊಳದಿಂದ ಹೊರಟು ಅಗ್ರಹಾರ ಸರ್ಕಲ್ಗೆ ಬಂದು ನೂರೋನ್ ಗಣಪತಿ ದೇವಸ್ಥಾನದಿಂದ ಗಾಡಿ ಚೌಕ ಹಾಗೆ ನಂಜುಮಳಿಗೆ ಸರ್ಕಲ್ಗೆ ಬಂದು ಏರಿಯಾದ ಒಳಗೆ ದೇವರು ಮೆರವಣಿಗೆ ಹೊರಡುತ್ತೆ. ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಈಗ ಮೆರವಣಿಗೆ ಶುರು ಆಗಿದೆ. ಇಲ್ಲಿ ಉತ್ಸವ ಮೂರ್ತಿಯನ್ನು ಕೂಡ ರೆಡಿ ಮಾಡಿದ್ದಾರೆ. ಅಲ್ಲೂ ಕೂಡ ಪೂಜೆಯನ್ನ ಮಾಡಿಕೊಂಡು ಉತ್ಸವ ಮೂರ್ತಿಗೆ ಕಳಶಕ್ಕೆ ಪೂಜೆಯನ್ನ ಮಾಡಿಕೊಂಡು ಬ್ಯಾಂಡ್ ಸೆಟ್ ಅನ್ನ ಕರೆಸಿದ್ದಾರೆ. ಬ್ಯಾಂಡ್ ಸೆಟ್ ಜೊತೆ ದೇವರ ಮೆರವಣಿಗೆ ಹೊರಡುತ್ತೆ. ವಿಡಿಯೋನ ನೋಡ್ತಾ ಹೋಗಿ.
ಈಗ ದೇವರು ಏರಿಯಾದ ಮುಖ್ಯ ದ್ವಾರ, ಮುಖ್ಯ ಬಾಗಿಲು ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಬಂದಿದೆ. ಅಲಂಕಾರ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸು, ಹಾಗೆ ದೇವರ ಮಂಟಪ, ದೇವರ ಚಪ್ರ, ಹಾಗೇನೆ ಏರಿಯಾಗೆ ಲೈಟಿಂಗ್ಸ್ ಅನ್ನ ಮಾಡಿಸಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿಸಿದ್ದಾರೆ. ಈಗ ಕಳಶ, ಹಾಗೆ ಕಳಶದ ಹೆಣ್ಣು ಮಕ್ಕಳನ್ನ ಸುತ್ತ ನಿಲ್ಲಿಸಿ ಹಾಗೇನೆ ಉತ್ಸವ ಮೂರ್ತಿಯನ್ನ ಪೂಜೆಯನ್ನ ಮಾಡ್ತಾರೆ. ಮುಖ್ಯ ದ್ವಾರದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಪಾದ ತೊಳೆದು ಪೂಜೆಯನ್ನ ಮಾಡ್ತಾರೆ. ಹಾಗೇನೆ 2 ಮರಿಯನ್ನ ಇಲ್ಲಿ ಒಪ್ಪಿಸ್ತಾರೆ, ದೇವರ ಮುಂದೆ ಒಪ್ಪಿಸ್ತಾರೆ. ಹಾಗೇನೆ ಸುತ್ತಮುತ್ತ ಮನೆಯವರು ಕೋಳಿಯನ್ನ ಕುಯ್ಕೊಳ್ಳೋದಿದ್ರೆ ಇಲ್ಲಿ ಕುಯ್ಕೋತಾರೆ, ಪೂಜೆಯನ್ನ ಮಾಡ್ಕೊಂಡು ಕೋಳಿಯನ್ನ ಕುಯ್ಸ್ಕೊಂತಾರೆ. ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಕುರಿಗೆ ಪೂಜೆಯನ್ನ ಮಾಡಿ ತೀರ್ಥ ಹಾಕಿ ಒದರದ ಮೇಲೆ ಕುರಿಯನ್ನ ಕುಯ್ತಾರೆ. ಹಾಗೇನೆ ಮೆರವಣಿಗೆ ಏರಿಯಾದ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತೆ. ಆಲ್ಮೋಸ್ಟ್ 11:30 12 ಗಂಟೆವರೆಗೂ ಪೂಜೆ ನಡೆಯುತ್ತೆ. ಅದಾದ್ಮೇಲೆ ಎಲ್ಲಾ ಬೀದಿಗಳೆಲ್ಲ ಮೆರವಣಿಗೆ ಆದ್ಮೇಲೆ ಚಪ್ರದ ಹತ್ರ ಬಂದು, ಚಪ್ರದ ಹತ್ರ ದೇವರಿಗೆ ಆರತಿಯನ್ನ ಮಾಡಿ ಕಳಶವನ್ನ ಇಳಿಸಿ ಚಪ್ರದೊಳಗಡೆ ಹಾಗೆ ಉತ್ಸವ ಮೂರ್ತಿಯನ್ನ ಚಪ್ರದೊಳಗಡೆ ಇಟ್ಟಾದ್ಮೇಲೆ ಏರಿಯಾದ ಪ್ರತಿ ಮನೆಯವರು ಪೂಜೆ ಸಾಮಾನು ಹಾಗೆ ತಂಬಿಟ್ಟಾರ್ತಿಯನ್ನ ತಂದು ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೇನೆ ಕೆಲವು ಮನೆಯವರು ಮನೆ ಮುಂದೆ ಮಣೆಯನ್ನ ಇಟ್ಟು ಕಳಶ ಹೊತ್ತ ಹೆಣ್ಣು ಮಕ್ಕಳಿಗೆ ಪಾದವನ್ನ ತೊಳೆದು ಪೂಜೆಯನ್ನ ಮಾಡ್ಕೋತಾರೆ. ಕೋಳಿಯವರು ಕೋಳಿಯನ್ನ ಕುಯ್ತಾರೆ, ಕುರಿ ಕುಯ್ಯೋರು ಕುರಿಯನ್ನ ಕುಯ್ತಾರೆ. ಅರ್ಸ್ಕೊಂಡವರು ಈ ರೀತಿಯಾಗಿ ಮಾಡ್ತಾರೆ. ನಾವು 10:45 ಅಲ್ಲೇ ಇದ್ವಿ ದೇವ್ರ ಹತ್ರ. ಇನ್ನ ತುಂಬಾ ಲೇಟ್ ಆಗುತ್ತೆ, ಇನ್ನು 1.5 hour ಆಗುತ್ತೆ ಅಂತ ಅನ್ಕೊಂಡು ಹೊರಟಿದೀವಿ ಈಗ ಮನೆ ಹತ್ರ. ಮತ್ತೆ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು, ಹಾಗಾಗಿ ಒಂದ್ ಸ್ವಲ್ಪ ಏನಾದ್ರೂ ತಿಂದು ಹೋಗೋಣ ಅಂತ ಫಲೋಡಾ ಕಾರ್ನರಿಗೆ ಬಂದಿದೀವಿ. ನಾನು ಹಸ್ಬೆಂಡ್ ಇಬ್ರು ಕೂಡ ಫಲೋಡಾನ ತಿಂದು ಮನೆಗೆ ಹೊರಡ್ತೀವಿ. ಸಮ್मुಗೆ ತುಂಬಾ ನಿದ್ದೆ ಬಂದಂಗ ಆಗಿದ್ರಿಂದ ಅಪ್ಪ ಅಮ್ಮ ಸಮ್ಮು 3 ಜನ ಮನೆಗೆ ಹೊರಟಿದ್ರು. ಹಸ್ಬೆಂಡ್ ಬಂದು ನನ್ನ ಪಿಕ್ ಮಾಡಿ ಮನೆಗೆ ಹೊರಡ್ತೀವಿ. ಹೊರಡ್ತಾ ಸ್ವಲ್ಪ ಸುಸ್ತಾದಂಗ ಆಗಿದ್ರಿಂದ ಫಲೋಡಾನ ತಿನ್ಕೊಂಡು ಹೋಗ್ತೀವಿ. ನಾವು ಸರಸ್ವತಿಪುರಂ ಅಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಬರ್ತಿದ್ವಿ, ಒಂದು 10-15 ಡೇಸ್ ಒನ್ಸ್ ಆದ್ರೂ ಬರ್ತಿದ್ವಿ ಈ ಫಲೋಡಾ ಕಾರ್ನರ್ಗೆ. ವಿಜಯ ಬ್ಯಾಂಕ್ ಸರ್ಕಲ್ ಇಂದ ಮುಂದೆ ಕುವೆಂಪು ಜ್ಞಾನತಾಣ ಅಂತ ಕುವೆಂಪು ಸ್ಟ್ಯಾಚ್ಯೂ ಇದೆ. ಈಗಂತೂ ತುಂಬಾನೇ ಇಂಪ್ರೂವೈಸ್ ಮಾಡಿ ಜನ ವಾಕ್ ಮಾಡೋದಕ್ಕೆ ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಕೂತ್ಕೊಂಡು ನಾವು ಫಲೋಡಾನ ತಿಂದು ಹೊರಡ್ತೀವಿ. ಈ ವಿಡಿಯೋದಲ್ಲಿ ದೇವರನ್ನ ಅಲಂಕಾರ ಮಾಡಿದ್ದು ಹೇಗೆ, ಹಾಗೆ ದೇವರ ಮೆರವಣಿಗೆ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ನೋಡಿದ್ದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.